ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಪ್ರಪಂಚದ ಅತ್ಯಂತ ಸುಂದರಾಂಗನಾದ ಒಬ್ಬ ವ್ಯಕ್ತಿಯಾಗಿದ್ದರು. ಬಹಳಷ್ಟು ಚಂದದ ಮನುಷ್ಯ. ಎಲ್ಲ ವಿಷಯದಲ್ಲೂ ಕೂಡ ಅವರಷ್ಟು ಚಂದ ಈ ಪ್ರಪಂಚದಲ್ಲಿ ಬೇರೆ ಯಾರು ಕೂಡ ಇಲ್ಲ. ಅದಲ್ವಾ ಹಸ್ಸಾನ್ ಬಿನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಅವರು ಹೇಳಿದ್ದು, ವಅಹ್ಸನ ಮಿನ್ಕ ಲಂ ತರಕತ್ತು ಐನಿ ವಅಜ್ಮಲ ಮಿನ್ಕ ಲಂ ತಲಿದಿನ್ ನಿಸಾ. ಹುಜೂರ್ ಅವರೇ, ತಾವೆಷ್ಟು ಚಂದ ಇದ್ದೀರಿ. ಈ ಪ್ರಪಂಚದಲ್ಲಿ ಒಂದು ತಾಯಿ ಕೂಡ ಇಷ್ಟೊಂದು ಚಂದದ ಮಗುವಿಗೆ ಜನ್ಮವನ್ನು ಕೊಟ್ಟಿಲ್ಲ. ಅಷ್ಟು ಚಂದ ಇದ್ದೀರಿ. ಒಂದೇ ಒಂದು ತಾಯಿ ಈ ಪ್ರಪಂಚದಲ್ಲಿ ತಮ್ಮಷ್ಟು ಚಂದದ ಮಗುವಿಗೆ ಜನ್ಮವನ್ನು ಕೊಟ್ಟಿಲ್ಲ. ಖುಲಿಕ್ತ ಮುಬರ್ರಅಂ ಮಿನ್ ಕುಲ್ಲಿ ಐಬಿ ಕಅನ್ನಕ ಖದ್ ಖುಲಿಕ್ತ ಕಮಾ ತಶಾ. ತಮ್ಮನ್ನು ಅಲ್ಲಾಹು ತಆಲಾ ಸೃಷ್ಟಿ ಮಾಡಿರುವುದು ಎಲ್ಲಾ ನ್ಯೂನತೆಗಳಿಂದ, ಕೊರತೆಗಳಿಂದ ಮುಕ್ತಿ ಮಾಡಿಕೊಂಡಾಗಿದೆ. ಯಾವ ಕೊರತೆ ಕೂಡ ತಮಗಿಲ್ಲ, ಯಾವ ನ್ಯೂನತೆ ಕೂಡ ತಮಗಿಲ್ಲ, ಯಾವುದೇ ಐಬು ನಿಮಗಿಲ್ಲ. ತಾವು ಹೇಗೆ ಭಾವಿಸಿದ್ದೀರೋ ಅದೇ ರೀತಿ ಅಲ್ಲಾಹು ಸೃಷ್ಟಿ ಮಾಡಿದ್ದಾನೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಯಲ್ಲಿ 10 ವರ್ಷ ಖಾದಿಮಾಗಿದ್ದ ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಅವರು ಹೇಳುವ ಒಂದು ಹದೀಸ್ ಸಹೀಹುಲ್ ಬುಖಾರಿ ಮತ್ತು ಮುಸ್ಲಿಂನಲ್ಲಿ ಕಾಣ್ತಾ ಇದೆ. ಹಲವಾರು ಹದೀಸ್ ಗ್ರಂಥಗಳಲ್ಲಿ ಈ ಹದೀಸ್ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. عن أنس رضي الله عنه قال كان رسول الله صلى الله عليه وسلم أزهر اللون. ಅವರು ಅತ್ಯಂತ ಒಳ್ಳೆಯ ಕಲರ್ಫುಲ್ ವ್ಯಕ್ತಿ, ಅಂದ್ರೆ ಒಳ್ಳೆಯ ಕಲರ್ ಆಗಿತ್ತು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ತುಂಬಾ ಚಂದವಿದ್ದರವರು. ಕಅನ್ನ ಅರಕಹು ಲುಅ್ಲು. ಅವರ ಶರೀರದಲ್ಲಿ ಬೆವರು ಬಂದರೆ ಅದು ಲುಅ್ಲು ಅಂತ ಹೇಳಿದರೆ ಮುತ್ತಿನಂತೆ ಕಾಣ್ತಾ ಇತ್ತು. ಅವರ ಶರೀರದಲ್ಲಿ ಬೆವರು ಬಂದರೆ ಮುತ್ತಿನಂತೆ ಹೊಳೆಯುವ ಬೆವರ ಹನಿಗಳಾಗಿತ್ತು. ಇದಾ ಮಶಾ ತಕಫಾ. ಅವರು ನಡೆಯುವಾಗ ಅತ್ಯಂತ ದೃಢವಾಗಿ ಒಳ್ಳೆ ಹಿಮ್ಮತ್ತಿನಿಂದ ನಡೆಯುತ್ತಾ ಇದ್ರು. ನಡೆಯುವಾಗ ಆ ರೀತಿ ನಡೆಯಬೇಕು, ಒಳ್ಳೆ ಹಿಮ್ಮತ್ತಿನಿಂದ. ಒಂದು ಮಸ್ತಾನಾಗಿ ಒಂದು ಹೀಗೆ ಬಿದ್ದುಕೊಂಡು ಆ ರೀತಿಯೆಲ್ಲ ನಡೆಯಬೇಕಾಗಿರೋದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಜೆಂಟಲ್ಮ್ಯಾನ್ ರೂಪದಲ್ಲಿ, ಒಂದು ಉತ್ತಮವಾದ ರೀತಿಯಲ್ಲಿ ನಡೆಯುತ್ತಾ ಇತ್ತು ಅವರ ದೃಢವಾದ ನಡತೆಗಳು. ವಮಾ ಮಸಸ್ತು ದೀಬಾಜತನ್ ವಲಾ ಹರೀರತ್ ಅಲ್ಯನ ಮಿನ್ ಕಫಿ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಯಾವುದೇ ಒಂದು ರೇಷ್ಮೆಯು ಕೂಡ, ತೆಳುವಾದ ರೇಷ್ಮೆಯಾಗಿರಲಿ, ಗಟ್ಟಿಯಾದ ರೇಷ್ಮೆಯಾಗಿರಲಿ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಷ್ಟು ಸ್ಮೂತ್ ಇರುವ ಕೈ ಯಾವ ರೇಷ್ಮೆಯೂ ಕೂಡ ಇರಲಿಲ್ಲ. ಅವರ ಕೈ ಮುಟ್ಟುವಾಗ ಅಷ್ಟೊಂದು ಸ್ಮೂತ್ ಆಗಿತ್ತು. ಅದು ಮುಟ್ಟುವುದೇ ಒಂದು ಖುಷಿ, ಅವರನ್ನು ನೋಡುವುದೇ ಒಂದು ಖುಷಿ. ಅಷ್ಟು ಚಂದದ ವ್ಯಕ್ತಿ ಇಲ್ಲ. ಆ ಬೆವರು ಬಂದರೆ ಅದು ಮುತ್ತು ಹೊಳೆಯುವಂತೆ ಬೆವರುಗಳು ಅವರ ಶರೀರದಲ್ಲಿ ಹೊಳೆಯುತ್ತಾ ಇತ್ತು. ನಡೆಯುವಾಗ ದೃಢತೆಯಿಂದ ಕೂಡಿದ ನಡೆತ. ಅವರ ಕೈಗಳು ರೇಷ್ಮೆಗಿಂತಲೂ ಮೃದುವಾಗಿರುವ ಮೃದುಲವಾದ ಕೈಗಳು, ಒಳ್ಳೆ ಮೃದುಲವಾದ ಕೈಗಳು. ولا شممت مسكا ولا عنبرا اطيب من رائحه النبي صلى الله عليه وسلم. ಅವರ ಶರೀರದಿಂದ ಒಂದು ಪರಿಮಳ ಬರ್ತಾ ಇತ್ತು. ಆ ಪರಿಮಳ ಅಂತ ಹೇಳಿದರೆ ಈ ಪ್ರಪಂಚದಲ್ಲಿ ಯಾವುದೇ ಒಂದು ಅತ್ತರಿಗೆ, ಯಾವುದೇ ಒಂದು ಕಸ್ತೂರಿಗೆ ಅಷ್ಟೊಂದು ಒಳ್ಳೆಯ ಪರಿಮಳ ಇರಲಿಲ್ಲ. ಅಷ್ಟು ಒಳ್ಳೆಯ ಪರಿಮಳವಾಗಿತ್ತು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪರಿಮಳ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಷ್ಟು ಪರಿಮಳವಾದ ಒಬ್ಬ ವ್ಯಕ್ತಿ ಇಲ್ಲ, ಅವರಷ್ಟು ಚಂದದ ಒಬ್ಬ ವ್ಯಕ್ತಿ ಇಲ್ಲ, ಅವರಷ್ಟು ಸ್ಮೂತ್ ಆದ ವ್ಯಕ್ತಿ ಇಲ್ಲ, ಅವರಷ್ಟು ಗಟ್ಟಿಯಾದ ಮನುಷ್ಯ ಇಲ್ಲ. ಈ ಒಂದು ಹದೀಸಿನಲ್ಲಿ ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಎಲ್ಲವನ್ನು ಕೂಡ ಹೇಳಿಬಿಡ್ತಿದ್ದಾರೆ. ನಮ್ಮಲ್ಲಿ ಆಗಲ್ಲ. ಚಂದ ಇದ್ರೆ ಕೆಲವೊಮ್ಮೆ ಗಟ್ಟಿ ಇರಲ್ಲ, ಗಟ್ಟಿ ಇದ್ರೆ ಕೆಲವೊಮ್ಮೆ ಚಂದ ಇರಲ್ಲ, ಮೃದುವಾಗಿದ್ದರೆ ಅವನಿಗೆ ತಾಕತ್ತಿರಲ್ಲ, ತಾಕತ್ತಿದ್ರೆ ಅವನ ಶರೀರದ ಸ್ಮೂತ್ನೆಸ್ ಇರಲ್ಲ. ಪರಿಮಳ ಅಂತ ಬಿಡಿ, ಸ್ವಲ್ಪ ಬೆವರು ಬಂದು ಬಿಟ್ರೆ ಅವನ ಹತ್ತಿರ ಸರಿಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಜಾಸ್ತಿ ಮನುಷ್ಯರ ಬೆವರು, ಈ ಪ್ರಪಂಚದಲ್ಲಿ ಮನುಷ್ಯರ ಬೆವರು ಹೇಗಿರ್ತದೆ? ದುರ್ಗಂಧ ಅಲ್ವಾ? ಸುಗಂಧ ಇರ್ತದೆ. ನಿಮ್ದು ಯಾರ್ದಾದ್ರೂ ಸುಗಂಧ ಇದೆಯಾ? ಇಲ್ಲಿ ಕೆಲವರೆಲ್ಲ ಹೇಳ್ತಾರೆ
ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಮಾರಾ ಜೈಸಾ ಆದ್ಮಿ ಹೈ ಅಂತ ಹೇಳ್ತಾರೆ ಕೆಲವರಲ್ಲ. ಹಮಾರಾ ಜೈಸಾ ಆದ್ಮಿ ಹೈ ನಾವು ಕೇಳಬೇಕು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಶರೀರದಿಂದ ಬರುತ್ತಿದ್ದ ಬೆವರು ಅದು ಒಳ್ಳೆ ಪರಿಮಳವಿತ್ತು. ನಿಮ್ಮ ಬೆವರು ಪರಿಮಳ ಇದೆಯಾ? ನಿಮ್ಮ ಅಪ್ಪಂದಿದೆಯಾ? ಅಜ್ಜಂದಿದೆಯಾ? ತಾತಂದಿದೆಯಾ? ನಿಮ್ಮ ಹೆಂಡತಿ ಮಕ್ಕಳದಿದೆಯಾ? ಇಲ್ಲ, ಯಾರಿಗೂ ಕೂಡ ಇಲ್ಲ. ಯಾರ ಬೆವರು ಕೂಡ ಇಲ್ಲಿ ಪರಿಮಳವಿಲ್ಲ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬೆವರು ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಅವರ ತಾಯಿ ಹೇಳ್ತಾರೆ, ಉಮ್ಮು ಸಲೀಮ್ ರಲಿಯಲ್ಲಾಹು ಅನ್ಹಾ ಅವರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದೊಂದು ದಿನ ನಮ್ಮ ಮನೆಯಲ್ಲಿ ಬಂದು ಮಲಗ್ತಾ ಇದ್ದಾರೆ. ಮಧ್ಯಾಹ್ನದ ಸಮಯದಲ್ಲಿ ಅವರು ಮಲಗುವಾಗ, ಅವತ್ತು ಎಸಿ ಇಲ್ಲದ ಕಾಲ, ಇವತ್ತಿನಂತೆ ಫ್ಯಾನ್ಗಳಿಲ್ಲದ ಕಾಲ, ಅರೇಬಿಯಾದ ಸುಡಿ ಬಿಸಿಲಿರುವ ಸಮಯ. ಮಧ್ಯಾಹ್ನದ ಸಮಯದಲ್ಲಿ ಶರೀರದಿಂದ ಧಾರಾಳವಾಗಿ ಬೆವರು ಇಳಿಯುತ್ತಾ ಇತ್ತು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಲಗುವಾಗ ಅವರ ಶರೀರದಿಂದ ಬೆವರು ಇಳಿಯುತ್ತಿತ್ತು. ನಾನು ಒಂದು ಬಾಟಲ್ ತಗೊಂಡು ಹೋಗಿ ಆ ಬಾಟಲ್ನಲ್ಲಿ ಹುಜೂರ್ ಅವರ ಬೆವರನ್ನು ಹಾಕೊಳ್ತಾ ಇದ್ದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬೆವರು ನಾನು ಬಾಟಲ್ನಲ್ಲಿ ಹಾಕ್ತಾ ಇದ್ದೆ. ಫಕಾಲ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದರು ನನ್ನೊಂದಿಗೆ, ಯಾ ಉಮ್ಮು ಸುಲೈಮ್, ನೀನು ಏನು ಮಾಡ್ತಾ ಇದ್ದಿ? ಏನು ಮಾಡ್ತಾ ಇದ್ದಿ? ಆಗ ನಾನು ಹೇಳಿದೆ, ಅರಕುಕ ನಜಅಲಹು ಫೀ ತೀಬಿನಾ ವಹುವ ಮಿನ್ ಅತ್ಯಬ್ ತೀಬ್. ನಿಮ್ಮ ಬೆವರಿದೆಯಲ್ಲ, ಅದು ನಾವು ಅತ್ತರಾಗಿ ಯೂಸ್ ಮಾಡ್ತೇವೆ. ಇದಕ್ಕಿಂತ ಪರಿಮಳ ಬರುವ ಒಂದು ಅತ್ತರ್ ಇಲ್ಲಿ ನಮ್ಮಲ್ಲಿ ಇಲ್ಲ. ನಂತರ ಅವರು ಹೇಳುತ್ತಾರೆ, ವನರ್ಜು ಬರಕತಹು ಲಿಸ್ಬಿಯಾನಿನಾ ಯಾ ರಸೂಲಲ್ಲಾಹ್, ನಾವು ನಮ್ಮ ಮಕ್ಕಳಿಗೆ ಇದನ್ನು ಮದ್ದಾಗಿ ಔಷಧಿಯಾಗಿ ಯೂಸ್ ಮಾಡುತ್ತೇವೆ. ನಿಮ್ಮ ಬೆವರು ಯಾರಾದ್ರೂ ತೆಗೆದು ಔಷಧಿಯಾಗಿ ಯೂಸ್ ಮಾಡ್ತಾರ? ಮತ್ತೆ ಅವರು ಸತ್ಯ ಹೋಗಬಹುದು, ಹೇಳಲಿಕ್ಕೆ ಇಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಮಾರಾ ಜೈಸಾ ಆದ್ಮಿ ಹೈ, ನಮ್ಮಂತಹ ವ್ಯಕ್ತಿಗಳಂತ ಹೇಳುವ ಕೆಲವರಿದ್ದಾರೆ, ಅವರನ್ನು ಕೇಳಬೇಕು. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬೆವರು ಅದು ಉಮ್ಮು ಸಲೀಮ್ ರಲಿಯಲ್ಲಾಹು ಅನ್ಹಾ ತೆಗೆದು ಬಾಟಲಿಯಲ್ಲಿ ಹಾಕಿ ಔಷಧಿಯಾಗಿ ಯೂಸ್ ಮಾಡುತ್ತಿದ್ದರು. ಅದು ಮಕ್ಕಳಿಗೆ ಬರಕತ್ತಿಗೆ ಬೇಕಾಗಿ ಅವರು ಯೂಸ್ ಮಾಡ್ತಾ ಇದ್ದರು ಅಂತ ಹೇಳಿದ ಹದೀಸ್ ಸಹೀಹ್ ಮುಸ್ಲಿಂನಲ್ಲಿ ಕಾಣ್ತಾ ಇದೆ. ಸಹಿಯಾದ ಹದೀಸ್ ಆಗಿದೆ. ನೀವು ಹಮಾರಾ ಜೈಸಾ ಆದ್ಮಿ ಅಂತ ಹೇಳ್ತೀರಿ, ನಿಮ್ಮ ಬೆವರು ಆ ರೀತಿ ಮಾಡಿದ್ರೆ ಆಗ್ಬೋದು, ಸತ್ತು ಮನುಷ್ಯ ಅಲ್ವಾ? ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟುವಾಗಲೇ ಆ ಪರಿಮಳ ಶರೀರದಲ್ಲಿತ್ತು. ಅವರ ಬದುಕಲ್ಲ, ನಬುವತ್ತಿನ ನಂತರ ಏನು ಬಂದದ್ದಲ್ಲ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟುವಾಗಲೇ ಆ ಪರಿಮಳ ಅವರ ಶರೀರದಲ್ಲಿತ್ತು. ಆಮಿನಾ ಬೀಬಿ ರಲಿಯಲ್ಲಾಹು ಅನ್ಹಾ ಅವರು ಹೇಳುತ್ತಿರುವುದು ಕಾಣುತ್ತಾ ಇದೆ. ಸುಮ್ಮ ನಲರ್ತು ಇಲೈಹಿ ವ ಇದಂ ಬಿಹಿ ಕಲ್ ಕಮರಿ ಲೈಲತಲ್ ಬದ್ರಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟುವ ಸಮಯದಲ್ಲಿ ಒಳ್ಳೆಯ ಒಂದು ಬೆಳಕು ಪ್ರಕಾಶಗಳು ಕಾಣ್ತಾ ಇತ್ತು. 14ನೇ ರಾತ್ರಿಯ ಚಂದ್ರನಂತೆ ಆ ಮುಖದಲ್ಲೊಂದು ಹೊಂಗಿರಣ ಕಾಣ್ತಾ ಇತ್ತು. ವರೀಹುಹು ಯಸ್ತಹು ಕಲ್ ಮಿಸ್ಕಿಲ್ ಅಲ್ಫರ್, ಒಳ್ಳೆಯ ಕಸ್ತೂರಿಯ ಪರಿಮಳ ಆ ಮಗುವಿನ ಕಡೆಯಿಂದ ಬರ್ತಾ ಇತ್ತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟುವಾಗಲೇ ಆ ಶರೀರದಲ್ಲಿ ಪರಿಮಳ ಹೊರಸೂಸ್ತಾ ಇತ್ತು ಅಂತ ಹೇಳಿ ಅವರ ತಾಯಿಯಾಗಿರುವ ಆಮಿನಾ ಬೀಬಿ ರಲಿಯಲ್ಲಾಹು ಅನ್ಹಾ ಅವರು ಹೇಳಿದ್ದು ಅಲ್ ಮವಾಹಿಬುಲ್ ಲದುನ್ಯಾದಲ್ಲಿ ಕಾಣ್ತಾ ಇದೆ, ಅನ್ವಾರೆ ಮುಹಮ್ಮದಿಯಾದಲ್ಲಿ ಕಾಣ್ತಾ ಇದೆ, ಅದರ ಅಲ್ ಮವಾಹಿಬುಲ್ ಲದುನ್ಯಾದ ಜುರ್ಖಾನಿಯಲ್ಲೂ ಕೂಡ ಕಾಣ್ತಾ ಇದೆ. ಹಲವು ಗ್ರಂಥಗಳಲ್ಲಿ ಉಲಮಾಗಳು ಈ ವಿಷಯವನ್ನು ಬರೆಯುತ್ತಾ ಇದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟುವಾಗಲೇ ಪರಿಮಳ, ಜೀವನವೂ ಕೂಡ ಪರಿಮಳ, ಇನ್ನು ವಫಾತ್ ಕೂಡ ಪರಿಮಳವಾಗಿತ್ತು. ಅವರ ಮರಣದ ಸಮಯದಲ್ಲೂ ಕೂಡ ಪರಿಮಳ. ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ಅವರ ಪ್ರೀತಿಯ ಪತ್ನಿ ಹಜರತ್ ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ಅವರು ಹೇಳುತ್ತಾರೆ, ಕುಬಿಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೈನ ಸಹರಿ ವ ನಹರಿ, ನನ್ನ ಮಡಿಲಲ್ಲಿ ಕುಳಿತುಕೊಂಡಾಗಿತ್ತು ಮಹಾನರಾದ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅಂತ್ಯದ ಸಮಯ ನನ್ನ ಮಡಿಲಲ್ಲಾಗಿತ್ತು. ಫಲಮ್ಮಾ ಖರಜತ್ ನಫ್ಸುಹು ಲಂ ಅಜಿದ್ ರೀಹನ್ ಕತ್ತು ಅತ್ಯಬ ಮಿನ್ಹಾ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಶರೀರದಿಂದ ರೂಹ್ ಹೋಗುವಾಗ, ಜೀವ ಹೋಗುವಾಗ ನನಗೊಂದು ಪರಿಮಳ ಬಂತು. ಅಂತಹ ಒಂದು ಪರಿಮಳ ನನ್ನ ಲೈಫ್ನಲ್ಲಿ ನಾನು ಯಾವತ್ತೂ ಕೂಡ ಅನುಭವಿಸಿಲ್ಲ.
ಅವರು ಹುಟ್ಟುವಾಗ ಪರಿಮಳವಿತ್ತು ಅಂತ ಹೇಳಿ ತಾಯಿ ಆಮಿನಾ ಬೇಬಿ ಹೇಳ್ತಾರೆ. ಅವರ ಬದುಕಿಡೀ ಪರಿಮಳಯುಕ್ತವಾಗಿತ್ತಂತ ಹೇಳಿ ಅವರೊಂದಿಗೆ 10 ವರ್ಷ ಖಾದಿಮಾಗಿದ್ದ ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ. ಅವರು ಮರಣ ಹೊಂದುವ ಸಮಯದಲ್ಲೂ ಕೂಡ ಪರಿಮಳಯುಕ್ತವಾಗಿತ್ತಂತ ಹೇಳಿ ಹಜರತ್ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರ ಪತ್ನಿ ಹೇಳ್ತಾರೆ. ಇನ್ನು ಮರಣದ ಬಳಿಕ, ಜೀವ ಹೋದ ಬಳಿಕವೋ ಅವರ ಜನಾಜಾ ಸ್ನಾನವನ್ನು ಮಾಡಿಸಿದ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಅಖ್ರಜ ಇಬ್ನ್ ಸಅದ್ ಅನ್ ಅಬ್ದುಲ್ಲಾಹ್ ಇಬ್ನ್ ಅಲ್ ಹಾರಿಸ್ ಅನ್ನ ಅಲಿಯನ್ ಗಸಲ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಜಅಲ ಯقول بأبي أنت أمي طبت حيا وطبت ميتا قال وسطعت ريح طيبة لم يجد مثلها. ಅವರು ಹೇಳ್ತಾರೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸ್ನಾನ ನಾವು ಮಾಡಿಸಿದೆವು. ಆ ಸಮಯದಲ್ಲಿ ಒಂದು ಪರಿಮಳ ಬಂತು, ಭಯಂಕರವಾದ ಪರಿಮಳ, ಒಳ್ಳೆಯ ಪರಿಮಳ. ಈ ಒಂದು ಪರಿಮಳ ಬಂದಾಗ, ಈ ಒಂದು ಸುಗಂಧ ಬಂದಾಗ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ನನ್ನ ತಂದೆ ತಾಯಿಯನ್ನು ತಮಗೆ ಸಮರ್ಪಿಸುತ್ತೇನೆ ಯಾ ರಸೂಲಲ್ಲಾಹ್. ತಿಬ್ತ ಹಯ್ಯನ್ ವ ತಿಬ್ತ ಮಯ್ಯಿತನ್. ನಿಮ್ಮ ಜೀವನ ಕೂಡ ಪರಿಮಳಯುಕ್ತವಾಗಿತ್ತು, ಸುಗಂಧ ದ್ರವ್ಯಗಳಿಂದ ಕೂಡಿತ್ತು, ಸುಗಂಧಮಯವಾಗಿತ್ತು. ನಿಮ್ಮ ವಫಾತ್ ನಂತರವೂ ಕೂಡ ಪರಿಮಳವಿದೆ. ಇಂತಹ ಒಂದು ಪರಿಮಳವನ್ನು ನಾವಿಷ್ಟರ ತನಕ ಕಂಡಿಲ್ಲ. ನಮಗೆ ಅಲ್ಲಾಹು ತಆಲಾ ಕೊಟ್ಟಂತಹ ಲೀಡರ್, ನಮಗೆ ಅಲ್ಲಾಹು ತಆಲಾ ಕೊಟ್ಟಂತಹ ಒಬ್ಬ ನಾಯಕ, ನಮಗೆ ಅಲ್ಲಾಹು ತಆಲಾ ಕೊಟ್ಟಂತಹ ಒಂದು ಪ್ರವಾದಿ, ನಮಗೆ ಅಲ್ಲಾಹು ತಆಲಾ ಕೊಟ್ಟಂತಹ ನಬಿ ಅವರು ಸಾಮಾನ್ಯರಲ್ಲ. ಹುಟ್ಟುವಾಗಲೇ ಪರಿಮಳವಿತ್ತೆಂದು ಆಮಿನಾ ಬೀವಿ, ವಫಾತಾಗುವ ಸಮಯದಲ್ಲಿ ಪರಿಮಳ ಬಂತು ಅಂತ ಹೇಳಿ ಆಯಿಷಾ ಬೀವಿ ರಲಿಯಲ್ಲಾಹು ಅನ್ಹಾ, ಅವರು ಬದುಕುವ ಸಮಯದಲ್ಲಿ ಪರಿಮಳ ಇತ್ತಂತ ಇಲ್ಲಿ ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಅವರು ಜನಾಜಾ ಸ್ನಾನ ಮಾಡಿಸುವಾಗಲೂ ಕೂಡ ಒಂದು ಸುಗಂಧಮಯವಾದ ವಾತಾವರಣ, ಅತ್ಯಂತ ಪರಿಮಳವಿತ್ತಂತ ಅಲಿ ಇಬ್ನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು